ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ BMTC ಬಸ್ ಪಾಸ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು, 2026ರ ಸ್ಟೂಡೆಂಟ್ ಬಸ್ ಪಾಸ್ಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ದಾಖಲಾತಿಗಳು ಬೇಕು, ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು, ವೆಬ್ಸೈಟ್ನಲ್ಲಿ ಯಾವ ರೀತಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು, ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ BMTC ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಫಾರಮನ್ನು ಮೊದಲಿಗೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಶಾಲಾ ವಿದ್ಯಾರ್ಥಿಗಳು ಹಾಗೆ ಕಾಲೇಜು ವಿದ್ಯಾರ್ಥಿಗಳು ಇಬ್ಬರು ಕೂಡ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ವೆಬ್ಸೈಟ್ನಲ್ಲಿ BMTC ಅಂತ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಮೊಬೈಲಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದಾಗುತ್ತೆ. ಗೂಗಲ್ ಆ್ಯಪನ್ನು ಓಪನ್ ಮಾಡಿ, ಇಲ್ಲ ಮೊಜಿಲ್ಲಾ ಆ್ಯಪನ್ನು ಓಪನ್ ಮಾಡಿ ಅರ್ಜಿನ ಸಲ್ಲಿಸ್ಬೋದು. BMTC ಅಂತ ಟೈಪ್ ಮಾಡಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸ್ಟೂಡೆಂಟ್ ಪಾಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ಬೋದು ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ಮೇಟ್ ಅಂತ ಇದೆ. ಈ ಫಾರ್ಮೇಟನ್ನು ಮೊದಲಿಗೆ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಈ ಫಾರ್ಮೇಟು ಇಂಗ್ಲೀಷ್ ಹಾಗೂ ಕನ್ನಡದ ಎರಡೂ ಫಾರ್ಮೇಟಲ್ಲೂ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಮೊದಲಿಗೆ ಅಪ್ಲಿಕೇಶನ್ ಫಾರಮನ್ನು ಫಿಲಪ್ ಮಾಡಬೇಕು. ಏನೆಲ್ಲ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ಟೂಡೆಂಟ್ ನೇಮನ್ನು ಬರೀಬೇಕಾಗುತ್ತೆ ಹಾಗೂ ಸ್ಟ್ಯಾಟ್ಸ್ ನಂಬರನ್ನು ಕಂಪಲ್ಸರಿ ಬರೀಬೇಕಾಗುತ್ತೆ. SLC ಹಾಗೂ PUC ವಿದ್ಯಾರ್ಥಿಗಳು ಕಂಪಲ್ಸರಿ ಸ್ಟ್ಯಾಟ್ಸ್ ನಂಬರನ್ನು ಬರೀಬೇಕಾಗುತ್ತೆ. ಡಿಗ್ರಿ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಾದರೆ ಅವ್ರಿಗೆ ಸ್ಟ್ಯಾಟ್ಸ್ ನಂಬರ್ ಇರೋದಿಲ್ಲ. ಹೊಸ ವಿದ್ಯಾರ್ಥಿಗಳಾದರೆ SLC ಮಾರ್ಕ್ಸ್ ಕಾರ್ಡ್ ಹಾಗೂ PUC ಮಾರ್ಕ್ಸ್ ಕಾರ್ಡಲ್ಲಿ ಸ್ಟ್ಯಾಟ್ಸ್ ನಂಬರ್ ಪ್ರಿಂಟ್ ಆಗಿರುತ್ತೆ. ನಿಮ್ಮ ಫೋಟೋ ಇರುತ್ತಲ್ಲ SLC ಮಾರ್ಕ್ಸ್ ಕಾರ್ಡ್ ಕೆಳಗಡೆ ಸ್ಟ್ಯಾಟ್ಸ್ ನಂಬರ್ ಇರುತ್ತೆ. ಆ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಾದರೆ ತಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ್ರು ನಡೆಯುತ್ತೆ. ಹಾಗೆ ಫೋಟೋನ ಅಂಟಿಸಬೇಕು. ಹಾಗೆ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇದೆ. ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಆಧಾರ್ ಕಾರ್ಡಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಕಡೆಯಿಂದ ಬಂದು ಇಲ್ಲಿ ನಿಲ್ಲಿಸಿರ್ತೀರ. ಅವ್ರೇನು ಮಾಡಬೇಕಾಗತ್ತೆ, ಪ್ರೆಸೆಂಟ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು. ಏಕೆಂದರೆ ನಿಮ್ಮ ಮನೆಯಿಂದ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಮಾತ್ರನೇ ಬಸ್ ಪಾಸ್, ಫ್ರೀ ಬಸ್ ಪಾಸು, ಸ್ಟೂಡೆಂಟ್ ಬಸ್ ಪಾಸನ್ನು ಕೊಡೋದು. ಆದ ಕಾರಣ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು. ಹಾಗೆ ಯಾವ ಕ್ಯಾಟಗರಿಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಒಂದೊಂದು ಕ್ಯಾಟಗರಿಗೆ ಒಂದೊಂದು ಫೀಸ್ ಇರುತ್ತೆ. ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಡಿಫ್ರೆಂಟ್ ಟೈಪ್ ಆಫ್ ಫೀಸ್ ಅಮೌಂಟ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅದ ನಂತರ ಎಲ್ಲ ಡೀಟೇಲ್ಸನ್ನು ಫಾದರ್ ಕಾಲಮ್, ಮದರ್ ಕಾಲಮ್ ಎಲ್ಲವನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಕೊನೆಗೆ ಸ್ಟೂಡೆಂಟ್ ಸಿಗ್ನೇಚರ್ ಬೇಕಾಗುತ್ತೆ ಹಾಗೂ ಸಿಗ್ನೇಚರ್ ಆಫ್ ಪೇರೆಂಟ್ಸು ಅಥವಾ ಗಾರ್ಡಿಯನ್ದು ಸಿಗ್ನೇಚರ್ ಬೇಕಾಗುತ್ತೆ. ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಈ ಆಪ್ಷನ್ಸಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಸಿಗ್ನೇಚರು ಕೂಡ ಹಾಕಬೇಕಾಗುತ್ತೆ. ಸ್ಟ್ಯಾಟ್ಸ್ ನಂಬರ್ ತಪ್ಪದೆ ಹಾಕಿ. ಹಾಗೆ ಪ್ರಿನ್ಸಿಪಾಲ್ದು ಸಿಗ್ನೇಚರ್, ಸೀಲು ಮತ್ತು ಸಿಗ್ನೇಚರ್ ಬೇಕಾಗುತ್ತೆ. ಪ್ರಿನ್ಸಿಪಾಲ್ ಸೀಲು ಸಿಗ್ನೇಚರ್ ಎಲ್ಲಿ ಬೇಕು ಅಂದರೆ, ಫೋಟೋ ಮೇಲೆ ಕೂಡ ಫೋಟೋ ಅನಿಸಿರ್ತೀರಲ್ಲ, ಫೋಟೋ ಮೇಲೆ ಸೀಲು ಸಿಗ್ನೇಚರ್ ಕಂಪಲ್ಸರಿ ಬೇಕು. ಹಾಗೆ ಇಲ್ಲಿ ಸಿಗ್ನೇಚರ್ ಆಫ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ವಿತ್ ಸೀಲ್ ಅಂಡ್ ಡೇಟ್ ಅಂತ ಇದೆಯಲ್ಲ, ಇದ್ರ ಮೇಲೂ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ಹಾಗೂ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್, ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ್ರು ಓಕೆ, ಇಲ್ಲಿ ಸ್ಟ್ಯಾಟ್ಸ್ ನಂಬರ್ ಕೂಡ ಎಂಟ್ರಿ ಮಾಡಬಹುದಾಗುತ್ತೆ. ಇಷ್ಟೆಲ್ಲ ಕಾಲಮನ್ನು ನೀವು ಫಿಲಪ್ ಮಾಡಿದ ನಂತರ ಏನೆಲ್ಲ ಅರ್ಜಿ ಸಲ್ಲಿಸಬೇಕು, ಡಾಕ್ಯುಮೆಂಟ್ ಬೇಕು ಅನ್ನೋದಾದರೆ, ಕೆಲವು ಕೋರ್ಸಿನ ವಿದ್ಯಾರ್ಥಿಗಳು ಮಾತ್ರ ಫೀಸ್ ರೆಸಿಪ್ಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೂ ಫೋಟೋ, ಈಗ ನೀವು ಫಿಲ್ ಮಾಡಿದಂಥ ಅಪ್ಲಿಕೇಶನ್ ಫಾರ್ಮನ್ನು ಸ್ಕ್ಯಾನ್ ಮಾಡಿ ಅರ್ಜಿಯಲ್ಲಿ ಸಲ್ಲಿಸಬೇಕಾಗತ್ತೆ. ಹಾಗೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಫಾರ್ಮನ್ನು ಆಧಾರ್ ಕಾರ್ಡ್ ಹಾಗೂ ಫೀಸ್ ರೆಸಿಪ್ಟ್ ಮತ್ತು ಬಸ್ ಪಾಸ್ ಶುಲ್ಕವನ್ನು ನಿಮ್ಮ ಹತ್ತಿರದ ಬೆಂಗಳೂರಿಗೆ ವಿದ್ಯಾರ್ಥಿಯೇ ಹೋಗಿ ಬಸ್ ಪಾಸನ್ನು ಪಡಿಬೇಕಾಗತ್ತೆ. ಹೌದು, ಅರ್ಜಿಯನ್ನು ಸಲ್ಲಿಸಿದ ನಂತರ 1 ದಿನ ಅಥವಾ 2 ದಿನ ಬಿಟ್ಟು ಬೆಂಗಳೂರಿಗೆ ವಿದ್ಯಾರ್ಥಿಯೇ ಹೋಗಿ ಬಸ್ ಪಾಸನ್ನು ಪಡಿಬೇಕಾಗುತ್ತೆ. ವಿದ್ಯಾರ್ಥಿಗೆ ಏಕೆ ಹೋಗಬೇಕು ಅನ್ನೋದಾದರೆ, ಲೈವ್ ಫೋಟೋನ ತಗೊಂಡು ಸ್ಥಳದಲ್ಲಿ ಬಸ್ ಪಾಸ್ ಸ್ಮಾರ್ಟ್ ಕಾರ್ಡ್ ನೀಡ್ತಾರೆ. ಆದ ಕಾರಣ ವಿದ್ಯಾರ್ಥಿಯೇ ಹೋಗಬೇಕಾಗತ್ತೆ. ಹಾಗೆ ಅರ್ಜಿ ಸಲ್ಲಿಸುವಾಗ ಎದುರಾಗುವಂಥ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ವಾಸ ಸ್ಥಳದಿಂದ ಶಾಲೆ ಮತ್ತು ಕಾಲೇಜಿನ ವಿಳಾಸಕ್ಕೆ ಮಾತ್ರ ಪಾಸ್ ಕೊಡಲಾಗುತ್ತದೆ. ಎಕ್ಸ್ಟ್ರಾ ಯಾವುದೇ ಸ್ಟಾಫ್ಗೆ ಕೊಡೋದಿಲ್ಲ. ಅದನ್ನು ಆನ್ಲೈನಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಅಲ್ಲಿ ಏನು ಆಪ್ಷನ್ಸ್ ಇರುತ್ತೆ ಅನ್ನೋದಾದರೆ, ವಯಾ 1, ವಯಾ 2 ಅಂತ ಆಪ್ಷನ್ಸ್ ಇರುತ್ತೆ. ಅಲ್ಲಿ ನಿಮ್ಮ ಮನೆ ಹಾಗೂ ಶಾಲೆ ನಡುವೆ ಎಲ್ಲಾದರೂ ಬಸ್ ಎಕ್ಸ್ಚೇಂಜ್ ಮಾಡೋದಾದರೆ ಅದರ ವಿವರನ ಎಂಟ್ರಿ ಮಾಡಬೇಕಾಗುತ್ತೆ. ವಯಾ 1 ಅಥವಾ ವಯಾ 2 ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿದ್ರೂ ಕೂಡ ಉತ್ತಮವಾಗಿರುತ್ತದೆ.
ಎರಡೂ ಕಡೆ ಎಕ್ಸ್ಚೇಂಜ್ ಮಾಡ್ತಿದ್ರೆ ಎರಡನ್ನ ಹಾಕ್ಬೋದು, ಇಲ್ಲ ಒಂದನ್ನು ಹಾಕಿ ಎಂಟ್ರಿ ಮಾಡ್ಬೋದಾಗಿರ್ತದೆ. ಹಾಗೆ ಶಾಲಾ ವಿದ್ಯಾರ್ಥಿಗಳು ಸ್ಟ್ಯಾಟ್ಸ್ ನಂಬರ್ ಕಾಲಮ್ನಲ್ಲಿ ಸ್ಟ್ಯಾಟ್ಸ್ ನಂಬರ್ ಹಾಕಿದ ನಂತರ ತಮ್ಮ ಶಾಲೆಯ ಹೆಸರು ಮತ್ತು ವಿಳಾಸ ಆಟೋ ಫೆಚ್ ಆಗುತ್ತೆ. ಅಪ್ಲಿಕೇಶನಲ್ಲಿ ಏನು ಗೊತ್ತಾ, ಶಾಲಾ ವಿದ್ಯಾರ್ಥಿಗಳಿಗೆ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರ ಸ್ಕೂಲ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಅವಾಗ ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ಮತ್ತು ಎಷ್ಟನೇ ಸ್ಟ್ಯಾಂಡರ್ಡ್ಸಲ್ಲಿ ಓದ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿರುತ್ತೆ. ಅದಕ್ಕೋಸ್ಕರ ಸ್ಟ್ಯಾಟ್ಸ್ ನಂಬರನ್ನು ಕಂಪಲ್ಸರಿ ಎಂಟ್ರಿ ಮಾಡಬೇಕಾಗುತ್ತೆ. ಆದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅದಿಲ್ಲ, ಏನು ಅವಶ್ಯಕತೆ ಇರೋದಿಲ್ಲ. ಬಟ್ ಸ್ಟ್ಯಾಟ್ಸ್ ನಂಬರ್ ಇದ್ದರೆ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿ ಅಪ್ಲಿಕೇಶನ್ ಫಾರಮಲ್ಲಿ, ಹಾಗೂ ಅವರ UUCMS ನಂಬರ್ ಇದ್ದರೆ ಎಂಟ್ರಿ ಮಾಡಿ ನಿಮ್ಮ ಡೀಟೇಲ್ಸ್, ಕಾಲೇಜ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಈಗ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಸೇವಾ ಸಿಂಧು ವೆಬ್ಸೈಟನ್ನು ಓಪನ್ ಮಾಡಬೇಕಾಗುತ್ತೆ. ಮೊದಲಿಗೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರುವಂಥ ಕ್ಯಾಂಡಿಡೇಟ್ಗಳು ಡೈರೆಕ್ಟಾಗಿ ಎಂಟರ್ ಆಗ್ಬೋದು. ಡೈರೆಕ್ಟಾಗಿ ಎಂಟ್ರಿ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ, ಸೇವಾ ಸಿಂಧುಲಿ ರಿಜಿಸ್ಟರ್ ಆಗಿರೋರು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿನ ಮೆನ್ಷನ್ ಮಾಡಬೇಕು. ಹಾಗೆ OTPನ ಪಡಿಬೇಕು. OTPನ ಪಡೆದು ಕ್ಯಾಪ್ಚರ್ ಐ ಡಿನೇ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅಥವಾ ಹೊಸದಾಗಿ ರಿಜಿಸ್ಟ್ರೇಷನ್ ಆಗೋರಾದರೆ ಏನು ಮಾಡಬೇಕು ಅಂದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಇಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬರುವಂಥ ಪ್ರಶ್ನೆಗಳು ಏನಂದರೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು, ಕ್ಯಾಪ್ಚರ್ ಐ ಡಿಯನ್ನು ಹಾಕಬೇಕಾಗತ್ತೆ, ಹಾಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನಿಮಗೆ ಆಧಾರ್ ಕಾರ್ಡ್ ನಂಬರ್ಗೆ OTP ಬರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದ ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾನ್ ವೆರಿಫಿಕೇಶನ್ ಅಂತ ಬರುತ್ತೆ. ಇಲ್ಲೇನು ಮಾಡಬೇಕು, ಆಧಾರ್ ಕಾರ್ಡ್ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ, ಅಲ್ಲಿ ಟಿಕ್ ಮಾಡಿ ಅಲೋ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾದ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇಮೇಲ್ ಐ ಡಿ ಏನು ಕಂಪಲ್ಸರಿ ಏನಿಲ್ಲ, ಮೊಬೈಲ್ ನಂಬರು ಎಂಟ್ರಿ ಮಾಡಿ, ಹಾಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಯಾವುದಾದ್ರೂ ಒಂದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟ್ರು, ಹಾಗೆ ಸ್ಮಾಲ್ ಲೆಟರ್, ನಂಬರ್, ಸ್ಟಾರ್ ಅಥವಾ ಅನ್ನು ಉಪಯೋಗಿಸಿ ನಿಮ್ಮ ಹೆಸರನ್ನು ಹಾಕಿ ಈ ಕ್ಯಾಪ್ಚರ್ ಐ ಡಿನ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸಬ್ಮಿಟ್ ಕ್ಲಿಕ್ ಮಾಡಿ. ತದನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನಿಮಗೆ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೋದು, ಆಧಾರ್ ಕಾರ್ಡ್ ನಂಬರ್ ಆದರೂ ಹಾಕ್ಬೋದು, ಇಲ್ಲ ಬೇರೆ ನಂಬರ್ ಆದರೂ ಎಂಟ್ರಿ ಮಾಡ್ಬೋದಾಗಿರ್ತದೆ. ಅದು ಹಾಕಿದ ನಂತರ ಇಲ್ಲಿ ಮೊಬೈಲ್ OTP ಬರುತ್ತೆ. ಮೊಬೈಲ್ OTP ಏನಾಗುತ್ತೆ ಅನ್ನೋದಾದರೆ, ಇಲ್ಲಿ ಆಲ್ರೆಡಿ ನೀವು ಬ್ಯಾಕ್ ಸೈಡ್ ಇಲ್ಲಿ ತಿಳಿಸಿದಾಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿರ್ತೀರಾ, ಪಾಸ್ವರ್ಡನ್ನು ಎಂಟ್ರಿ ಮಾಡಿರ್ತೀರಾ, ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿರ್ತೀರಾ. ತಕ್ಷಣಕ್ಕೆ ನಿಮಗೆ OTP ಬರೋದಿಲ್ಲ. ಇಲ್ಲಿ ರೀಸೆಂಡ್ ಆಪ್ಷನ್ ಇದೆ ನೋಡಿ, ರೀಸೆಂಡ್ ಆಪ್ಷನ್ ಮೇಲೆ 1 ಅಥವಾ 2 ಆಪ್ಷನ್ ಕೊಟ್ಟಿದ್ದಾನೆ, ಎರಡು ಸಾರಿ ಕಳಿಸ್ಬೋದಾಗಿರ್ತದೆ. ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿದ ನಂತರನೇ ನಿಮಗೆ ಮೊಬೈಲ್ OTP ಬರುತ್ತೆ. ಅಲ್ಲಿ ಆಲ್ರೆಡಿ ಸಬ್ಮಿಟ್ ಮಾಡಿದ್ನೆಲ್ಲ ಬಂದಿಲ್ಲ ಅನ್ಕೊಂಬಾರ್ದು, ಇಲ್ಲಿ ರೀಸೆಂಟ್ ಅಂತ ಕ್ಲಿಕ್ ಮಾಡಿ ಬರುತ್ತೆ. ತದನಂತರ ಬಂದ OTPನ OTPನ ಹಾಕಿ ವ್ಯಾಲಿಡೇಟ್ ಮಾಡಿ. ಕೆಲವೊಂದು ಬಾರಿ ಸಾಕಷ್ಟು ಬಾರಿ ಸೇವಾ ಸಿಂಧುನಲ್ಲಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಆದ ಕಾರಣ ಏನು ಮಾಡಬೇಕಾಗುತ್ತೆ, ಏನಾದ್ರು ಸರ್ವರ್ ಪ್ರಾಬ್ಲಮ್ ಕಂಡಲ್ಲಿ ಅಥವಾ OTP ಬರದೆ ಹೋದಲ್ಲಿ 15 ನಿಮಿಷಗಳ ಕಾಲ ವೆಯ್ಟ್ ಮಾಡಿ, ಮತ್ತೊಮ್ಮೆ ಲಾಗಿನ್ ಮಾಡ್ಕೊಳ್ಳಿ, ಬರುತ್ತೆ. ಹಾಗೆ ಆಲ್ರೆಡಿ ರಿಜಿಸ್ಟರ್ ಆಗಿರೋರು, ಸೇವಾ ಸಿಂಧುಲಿ ರಿಜಿಸ್ಟರ್ ಆಗಿರೋರು ಪಾಸ್ವರ್ಡ್ ಮರ್ತಿರ್ತೀರಾ ಅಥವಾ ಪಾಸ್ವರ್ಡ್ ಬರ್ತಾ ಇರಲ್ಲ ಅಂಥವ್ರು ಏನು ಮಾಡಬೇಕಾಗುತ್ತೆ, ಪಾಸ್ವರ್ಡನ್ನು ಮರ್ತಿರ್ತೀರಾ, OTPನೂ ಬರ್ತಿರಲ್ಲ, ಎರಡೂ ಬರ್ತಿರಲ್ಲ ಅನ್ನೋ ಕಾರಣದವರು ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಣಿಸ್ತಿರ್ಬೋದು, ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ, ಯಾವ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಯಾವುದನ್ನು ಕೊಟ್ಟಿದ್ದೀರೋ ಅದನ್ನು ಎಂಟ್ರಿ ಮಾಡಿ, ಕ್ಯಾಪ್ಚರ್ ಐ ಡಿ ಹಾಕಿ ಸಬ್ಮಿಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಬರುತ್ತೆ, ಈ ರೀತಿಯಾದ ಗ್ರೀನ್ ಕಲರ್ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ನಂತರ ನಿಮ್ಮ ಮೊಬೈಲ್ಗಾಗಲಿ ಇಮೇಲ್ ಐ ಡಿಗಾಗಲಿ ಲಿಂಕ್ ಬರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಬೋದಾಗಿರುತ್ತದೆ. ಹೊಸ ಪಾಸ್ವರ್ಡನ್ನು ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಲಾಗಿನ್ ಪೇಜ್ಗೆ ಹೋಗಿ ಲಾಗಿನ್ ಆಗಿ. ಸೇವಾ ಸಿಂಧುಲಿ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಆದ ಕಾರಣ ವೆಯ್ಟ್ ಮಾಡಿ ಅಪ್ಲಿಕೇಶನನ್ನು ಹಾಕಿ. ನೆಕ್ಸ್ಟ್ ಎಲ್ಲ ಲಾಗಿನ್ ಆದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಬಟನ್ ಇರುತ್ತೆ ನೋಡಿ, ಇಲ್ಲಿ BMTC ಅಂತ ಟೈಪ್ ಮಾಡಿ. BMTC ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ.
ಇಲ್ಲಿ ನಾನು ಮೊದಲೇ ತಿಳಿಸಿದ ಅಪ್ಲಿಕೇಶನ್ ಇಲ್ಲೂ ನೀವು ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಮೊದಲೇ ಡೌನ್ಲೋಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ತದನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಬೇಕಾದ್ರೆ ಓದ್ಕೊಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಎಂಟರ್ ಆಗ್ಬೋದು. ಇಲ್ಲಿ ಸಿಟಿಸನ್ಶಿಪ್ ಅಥವಾ ಪೌರತ್ವ ಇರುತ್ತೆ. ಇಲ್ಲಿ ಇಂಡಿಯನ್ ಹಾಗೂ ಫಾರಿನ್ ಸರ್ವಿಸ್ ಅಂತ ಇರುತ್ತೆ. ಇಂಡಿಯನ್ ಮೇಲೆ ಕ್ಲಿಕ್ ಮಾಡಿ ಇಂಡಿಯನ್ ಅವರಾದ್ರೆ, ಹಾಗೆ ಕ್ಯಾಪ್ಚರ್ ಐಡಿ ಹಾಕಿ. ತದನಂತರ ಇಲ್ಲಿ ಕ್ಯಾಪ್ಚರ್ ಐಡಿ ಹಾಕಿದ ನಂತರ ಇಲ್ಲಿ ಆಧಾರ್ OTP ದೃಢೀಕರಣ ಅಂತ ಬರುತ್ತೆ, ಹಾಗೂ ಡೇಟಾ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅನ್ನೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ, ಆವಾಗ ಈ ರೀತಿಯಾದ ಆಧಾರ್ KYC ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಭ್ಯರ್ಥಿಯ ಮಗುವಿನ ಅಥವಾ ಕಾಲೇಜ್ ಸ್ಟೂಡೆಂಟು ಅಥವಾ ಶಾಲಾ ವಿದ್ಯಾರ್ಥಿಯ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ OTP ನ ಸೆಂಡ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಕೊಟ್ಟಿರೋ ಮೊಬೈಲ್ ನಂಬರ್ ಕಂಪಲ್ಸರಿ ಇರಬೇಕಾಗುತ್ತೆ. OTP ಸೆಂಡ್ ಆಗುತ್ತೆ. OTP ಸೆಂಡ್ ಆದ ನಂತರ OTP ನ ಹಾಕಿ ವೆರಿಫೈ ಮಾಡಿ, ಆಮೇಲೆ ಮತ್ತೊಮ್ಮೆ ಪೇಜ್ಗೆ ಎಂಟರ್ ಆಗ್ತೀರಾ. ಈ ರೀತಿಯಾಗಿ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಫೋಟೋ ಅಂದರೆ ನಿಮ್ಮ ವಿದ್ಯಾರ್ಥಿಯ ಫೋಟೋ, ಹೆಸರು, ವಯೋಮಿತಿ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ತಂದೆಯ ಹೆಸರು ಹಾಕಬೇಕಾಗುತ್ತೆ, ಹಾಗೆ ತಾಯಿಯ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID, ಕಾಯಂ ವಿಳಾಸ ಅಥವಾ ಪ್ರೆಸೆಂಟ್ ಅಡ್ರೆಸ್, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನು ಎಂಟ್ರಿ ಮಾಡಿ, ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಹಾಗೆ ಕ್ಯಾಟಗರಿ ಕ್ಯಾಸ್ಟ್ ಎಂಟ್ರಿ ಮಾಡಿ, ಜನರಲ್, SC ST, OBC ವಿದ್ಯಾರ್ಥಿಗಳು ಕೂಡ ಜನರಲ್ ಮೇಲೆ ಎಂಟ್ರಿ ಮಾಡಬೇಕಾಗತ್ತೆ. ಇಷ್ಟನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋದರೆ ತಾತ್ಕಾಲಿಕ ವಿಳಾಸ ಅಂದರೆ ನಾನು ತಿಳಿಸಿದ್ನಲ್ಲ ವಿಳಾಸವನ್ನು ಮೆನ್ಷನ್ ಮಾಡಿ, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಪೂರ್ತಿಯಾಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟೂಡೆಂಟ್ ಕ್ಯಾಟಗರಿ ಅಥವಾ ವಿದ್ಯಾರ್ಥಿ ವರ್ಗ ಅಂತ ಕೇಳುತ್ತೆ. ಇಲ್ಲಿ ಪ್ರೈಮರಿ ಸ್ಕೂಲ್ ಓದ್ತಿದ್ರೆ ಪ್ರೈಮರಿ, ಹೈಸ್ಕೂಲ್ ಇದ್ರೆ ಹೈಸ್ಕೂಲು, ಹಾಗೆ PUC, ಡಿಗ್ರಿ, ಟೆಕ್ನಿಕಲ್, ಪ್ರೊಫೆಷನಲ್, ಮೆಡಿಕಲ್, PhD, ಯೂನಿಂಗ್, ಸ್ಪೆಷಲ್ ಸ್ಕೂಲ್, PUC, ಯೂನಿಂಗ್, ಇಷ್ಟು ಆಪ್ಷನ್ಸ್ ಇರುತ್ತೆ. ನಿಮ್ಮ ಯಾವ ಆಪ್ಷನ್ಸ್ ಬರುತ್ತೋ ಅದನ್ನು ಕ್ಲಿಕ್ ಮಾಡಿದಾಗ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಅವ್ರಿಗಾದರೆ ಸ್ಟ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಬೇಕು. ನಾನು ಮೊದಲೇ ತಿಳಿಸಿದ ಹಾಗೆ ಸ್ಟ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸ್ಕೂಲ್ ಡೀಟೇಲ್ಸು, ಪ್ರತಿಯೊಂದು ಡೀಟೇಲ್ಸು ಎಂಟ್ರ್ ಆಗುತ್ತೆ, ತೋರಿಸುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ PUC ವಿದ್ಯಾರ್ಥಿಗಳು ಅಥವಾ ಕಾಲೇಜು ವಿದ್ಯಾರ್ಥಿಗಳಾದರೆ ತಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ, ಹಾಗೆ ಸ್ಟೂಡೆಂಟ್ ನೇಮನ್ನು ಎಂಟ್ರಿ ಮಾಡಿ, ಇನ್ಸ್ಟಿಟ್ಯೂಟ್ ನೇಮ್ ತೋರಿಸುತ್ತೆ ಇಲ್ಲಿ, ಅಂದರೆ ನಿಮ್ಮ ಯಾವ ಕಾಲೇಜಲ್ಲಿ ಓದ್ತಿರ್ತೀರಾ ಆ ಕಾಲೇಜ್ ಹೆಸರು ಬರುತ್ತೆ, ಆ ಕಾಲೇಜ್ ಹೆಸರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಏನು ಕೋರ್ಸನ್ನು ತೊಗೊಂಡಿರ್ತೀರೋ ಆ ಕೋರ್ಸನ್ನು ಮೆನ್ಷನ್ ಮಾಡಬೇಕು. ಹಾಗೆ ಯಾವ ವಿಳಾಸದಲ್ಲಿ ಕಾಲೇಜಿನ ಇದೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಮೆನ್ಷನ್ ಮಾಡಿ. ಇಷ್ಟೆಲ್ಲ ಮೆನ್ಷನ್ ಆದಮೇಲೆ ನೆಕ್ಸ್ಟು ನಿಮ್ಮ ವಿಳಾಸದ ಬಗ್ಗೆ ಮಾಹಿತಿನ ಕೇಳುತ್ತೆ. ಎಲ್ಲಿಂದ ಎಲ್ಲಿಗೆ ನೀವು ಹೋಗ್ತಿದ್ದೀರಾ ಅನ್ನೋದು. ಮೊದಲಿಗೆ ನಿಮ್ಮ ವಿಳಾಸದ ಫಸ್ಟ್ ಎಲ್ಲಿ ಬಸ್ಸು ನೀವು ಸ್ಟಾರ್ಟ್ ಮಾಡ್ತೀರಾ ಆ ವಿಳಾಸನ ಎಂಟ್ರಿ ಮಾಡಿ, ಹಾಗೆ ಎಲ್ಲಿಯವರೆಗೂ ಅನ್ನೋ ಆಪ್ಷನ್ಸಲ್ಲಿ ಕೊನೆಯ ಸ್ಟಾಪನ್ನು ಮೆನ್ಷನ್ ಮಾಡಿ. ಹಾಗೆ ನಾನು ಮೊದಲೇ ತಿಳಿಸಿದಾಗೆ ವಯಾ 1, ವಯಾ 2 ಎರಡು ಕಡೆ ಎಕ್ಸ್ಚೇಂಜ್ ಮಾಡ್ತಿದ್ರೆ ಎರಡನ್ನು ಆಪ್ಷನ್ ಮಾಡಿ, ಇಲ್ಲ ಒಂದು ಕಡೆ ಎಕ್ಸ್ಚೇಂಜ್ ಮಾಡ್ತಿದ್ರೆ ಒಂದನ್ನು ಹಾಕಿ, ಇಲ್ಲ ಎಕ್ಸ್ಚೇಂಜೇ ಮಾಡ್ತಿದ್ರೆ ಅನ್ನೋದ್ರು ಮಧ್ಯದಲ್ಲಿ ಯಾವುದಾನ ಒಂದು ಎಕ್ಸ್ಚೇಂಜ್ ಆಪ್ಷನ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ಹಾಗೆ ಇಲ್ಲಿ ದಿನಾಂಕದ ಪಾಸ್ ಮಾನ್ಯತೆ ಹೊಂದಿರುವುದು, ಹಾಗೆ ಕೊನೆಯ ದಿನಾಂಕ ಆಟೋಮೆಟಿಕ್ ಆಗಿ ಫಿಚ್ ಆಗುತ್ತೆ. ಹಾಗೆ ನಿಮ್ಮ ಫೀಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಆದಷ್ಟು ಕಡೆ ತೋರಿಸ್ತಾ ಹೋಗುತ್ತೆ. ಆ ಫೀಸನ್ನು ನೀವು ಅಪ್ಲಿಕೇಶನ್ ಜೊತೆಗೆ ಬೆಂಗಳೂರಿಗೆ ಹೋಗಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ತದನಂತರ ಎಲ್ಲ ಆಪ್ಷನ್ಸು ಒಂದ್ಸರಿ ಕರೆಕ್ಟ್ ಇದೆಯಾ ಕನ್ಫರ್ಮ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಕ್ಯಾಪ್ಚರ್ ID ಹಾಕಿ, ಹಾಗೆ ಇಲ್ಲಿ ಡ್ರಾಫ್ಟ್, ಸೇವ್, ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ನಾನು ಮೊದಲೇ ಫಸ್ಟ್ ತಿಳಿಸಿದ್ನಲ್ಲ ಅಪ್ಲಿಕೇಶನ್ ಫಾರ್ಮ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. 100 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಳ್ಳಿ, JPG ಫಾರ್ಮ್ಯಾಟಲ್ಲಿರಲಿ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಗ್ರಿ PUC ವಿದ್ಯಾರ್ಥಿಗಳಿಗೆ ಫೀಸ್ ರೆಸಿಪ್ಟ್ ಕೇಳುತ್ತೆ, ಫೀಸ್ ರೆಸಿಪ್ಟನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ. ಹಾಗೂ ಫೋಟೋನ ಸ್ಕ್ಯಾನ್ ಮಾಡಿಕೊಂಡು ಎಲ್ಲವನ್ನು ಅಪ್ಡೇಟ್ ಮಾಡಿ ಮತ್ತೊಮ್ಮೆ ಪ್ರಿವ್ಯೂ ತೋರಿಸುತ್ತೆ, ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ತಕ್ಷಣವೇ ಪ್ರಿಂಟ್ಔಟ್ ಅಥವಾ ಸೇವ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಪ್ರಿಂಟ್ಔಟ್ ತೊಗೊಂಡು 1 ಅಥವಾ 2 ದಿನಗಳ ನಂತರ ಬೆಂಗಳೂರನ್ನು ವಿಸಿಟ್ ಮಾಡಿ ಫೀಸನ್ನು ಪೇಮೆಂಟ್ ಮಾಡಿ ಸ್ಮಾರ್ಟ್ ಕಾರ್ಡನ್ನು ಪಡೆಯುವುದು. ವಿದ್ಯಾರ್ಥಿಗಳಿಗೆ ಹೋಗಬೇಕಾಗತ್ತೆ. ಹಾಗೂ ಸರ್ವರ್ ಪ್ರಾಬ್ಲಮ್ ಸಾಕಷ್ಟು ಇರುತ್ತೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ. ಸ್ವಲ್ಪ ಸಮಯ ಕಾದಿದ್ದು ಅರ್ಜಿನ ಸಲ್ಲಿಸಿ. ಅಕಸ್ಮಾತ್ ಬೆಂಗಳೂರಿನಲ್ಲಿ ಸರ್ವರ್ ಬೆಂಗಳೂರಿನಲ್ಲಿ ಸ್ಲಾಟ್ ತೊಗೊಂಡು ಹೋಗಬೇಕು ಅನ್ನೋ ಏನಾದ್ರು ಆಪ್ಷನ್ ಇತ್ತು ಅಂದರೆ ಮತ್ತೊಮ್ಮೆ ಸೇವಾ ಸಿಂಧುಗೆ ಹೋಗಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಲಾಟ್ ಬುಕ್ಕಿಂಗ್ ಅಂತ ಇರುತ್ತೆ.
BMTC ಸ್ಲಾಟ್ ಬುಕ್ಕಿಂಗ್ ಅಂತ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಯಾವ ನಿಮಗೆ ಬೆಂಗಳೂರು ಬೇಕು ಮತ್ತು ಯಾವ ಸಮಯಕ್ಕೆ ಬೇಕು ಅದರ ಬಗ್ಗೆ ಮಾಹಿತಿನ ಪಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ ಸಮಯನ ನಿಗದಿ ಮಾಡಿಕೊಂಡು ಆ ಸಮಯಕ್ಕೆ ಹೋಗಿ ನಿಮ್ಮ ಬಸ್ ಪಾಸನ್ನು ಪಡೆಯುವುದಾಗಿರುತ್ತದೆ. ಥ್ಯಾಂಕ್ ಯು. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನಿತರ ವಿದ್ಯಾರ್ಥಿಗಳಿಗೆ ಶೇರ್ನ ಕೂಡ ಮಾಡಿ.